ಅಗತ್ಯ ದಾಖಲೆ ಇಲ್ಲದೆ ರಾಜಾರೋಷವಾಗಿ ಓಡಾಡುತ್ತಿರುವ ಆಟೋಗಳಿಗೆ ದಂಡ ಹಾಕುವವರು ಯಾರು? ಹಲವು ಆಟೋಗಳಿಗೆ ಇನ್ಶೂರೆನ್ಸ್ ಇಲ್ಲ, ಸಂಬಂಧಪಟ್ಟ ಇಲಾಖೆಗಳು ಸೈಲೆಂಟ್. ಚಿಂತಾಮಣಿ: ಡಿಸೆಂಬರ್ 12ರಿಂದ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವುದು ಕಡ್ಡಾಯಗೊಳಿಸಲಾಗಿದೆ. ಇದರ ಬೆನ್ನಲ್ಲೇ ಚಿಂತಾಮಣಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಹಲವು ಆಟೋಗಳಿಗೆ ಅಗತ್ಯ ದಾಖಲೆಗಳಲ್ಲಿ ಒಂದು ಇದ್ದರೆ ಮತ್ತೊಂದಿಲ್ಲ. ಇದರ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಪ್ರತಿನಿತ್ಯ ವಾಹನಗಳು ಓಡಾಡುತ್ತಿರುತ್ತವೆ. ಅದರಲ್ಲಿ ಹಲವು ಆಟೋಗಳಿಗೆ ಇನ್ಶೂರೆನ್ಸ್, ಪರ್ಮಿಟ್, ಎಫ್ಸಿ ಹಾಗೂ ಅಗತ್ಯ ದಾಖಲೆಗಳಿಲ್ಲದೆ ರಾಜಾರೋಷವಾಗಿ ಓಡಾಡುತ್ತಿದ್ದರು. ಪೊಲೀಸ್ ಇಲಾಖೆ ಮಾತ್ರ ಅವರಿಗೆ ಏನೂ ಗೊತ್ತಿಲ್ಲದಂತೆ ಸೈಲೆಂಟ್ ಆಗಿದ್ದಾರೆ. ಕೆಲ ದಿನಗಳ ಹಿಂದೆ ಪೊಲೀಸ್ ಇಲಾಖೆ ನಗರ ಭಾಗದ ಆಟೋಗಳಿಗೆ ಇನ್ಶೂರೆನ್ಸ್, ಎಫ್ಸಿ, ಪರ್ಮಿಟ್ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಬೇಕೆಂದು ಎಚ್ಚರಿಕೆಯನ್ನು ನೀಡಿದ್ರು. ಇದಕ್ಕೆ ಕ್ಯಾರೆ ಎನ್ನದೇ ಆಟೋಗಳು ನಗರ ಭಾಗದಲ್ಲಿ ರಾಜಾರೋಷವಾಗಿ ಓಡಾಡುತ್ತಿವೆ. ಚಿಂತಾಮಣಿ ನಗರ ಭಾಗದಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಆಟೋಗಳಿದ್ದು, ಹಲವು ಆಟೋಗಳಿಗೆ ಸುಮಾರು ವರ್ಷಗಳಿಂದ ಇನ್ಶೂರೆನ್ಸ್, ಎಫ್ಸಿನೇ ಇಲ್ಲದಂತಾಗಿದೆ. ಇಂತಹ ಆಟೋಗಳಿಗೆ ಒಂದು ವೇಳೆ ಅಪಘಾತವಾದರೆ ಏನು ಕತೆ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಆಟೋಗಳಿಗೆ ಇನ್ಶೂರೆನ್ಸ್, ಎಫ್ಸಿ ಹಾಗೂ ಅಗತ್ಯ ದಾಖಲೆಗಳು ಇದ್ದರೆ ಅಪಘಾತವಾದ ಸಂದರ್ಭದಲ್ಲಿ ಬಹಳಷ್ಟು ಅನುಕೂಲಕರವಾಗಲಿದೆ. ಈಗಲಾದರೂ ಸಂಬಂಧಪಟ್ಟ ಇಲಾಖೆಯವರು ಅಗತ್ಯ ದಾಖಲೆಗಳು ಇಲ್ಲದ ಆಟೋಗಳನ್ನು ಹಿಡಿದು ದಂಡ ಹಾಕಿ ಕ್ರಮ ಜರುಗಿಸಲು ಮುಂದಾಗುತ್ತಾರೋ ಇಲ್ಲವಾ ಎಂದು ಕಾದು ನೋಡಬೇಕಾಗಿದೆ. ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಮಾತ್ರ ಸಿಮ್ ತಗೊಂಡು ಮತ್ತೆ ನೀವು ಮಾಡಿದ್ವಿ 3 ತಿಂಗಳು ಮಾಡಿ 3 ತಿಂಗಳು ಬಿಟ್ಬಿಡೋದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾವು ಮಾಡ್ತಿರೋದಕ್ಕೆ ನಾವು ಅದು ಗೌರವಿಸ್ತಾ ಇದ್ವಿ. ಹೆಲ್ಮೆಟ್ ಕಡ್ಡಾಯ, ಓಕೆ. ಆಟೋ ಚಾಲಕರಿಗೂ ಆಟೋಗಳಿಗೆ ಪರ್ಮಿಟ್ ಇದೆಯಾ, ಲೈಸೆನ್ಸ್ ಇದೆಯಾ ಇಲ್ಲ ಅದನ್ನು ಸೂಕ್ತವಾಗಿ ಇದು ಮಾಡಬೇಕು. ನಮ್ಗೆ ಮಾತ್ರ ಮಾಡೋದಲ್ಲ, ಅವ್ರಿಗೂ ಕಡ್ಡಾಯವಾಗಿ ಚೆಕ್ ಮಾಡಿ ಸರ್. ಚೆಕ್ ಮಾಡಿಬಿಟ್ಟು ಮಾಡಿದ್ರೆ ಸೂಕ್ತ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ.